ಮೇಡಮ್, ಇಷ್ಟೊತ್ತು ಮಕರ ರಾಶಿಯ ಫಲಾನುಫಲ ತಿಳಿಸಿದ್ರಿ. ಹಾಗೆ ಕುಂಭ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಬನ್ನಿ ವೀಕ್ಷಕರೇ, ಕುಂಭ ರಾಶಿಯವರಿಗೆ ಯುಗಾದಿಯ ಸಮಸ್ತದ ಫಲಗಳು ಏನೆಲ್ಲ ಫಲಗಳನ್ನ ಕೊಡ್ತಾ ಹೋಗುತ್ತೆ, ಶುಭ ಫಲಗಳನ್ನ ಎಷ್ಟು ಮಟ್ಟಿಗೆ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ಕುಂಭ ರಾಶಿ ಅನ್ನೋದು ಕುಂಭದೊಳಗೆ ಅಡಗಿಟ್ಟಿರುವಂತಹ ಒಂದು ವಸ್ತುಗಳು. ನೋಡಿರುವುದಲ್ಲ, ಕುಂಭನ ಒಂದು ಆಕೃತಿ ಇರುವಂತಹ ಒಂದು ಚಿತ್ರ ಕುಂಭರಾಶಿಯವರದು. ನೋಡಿ, ಕುಂಭ ರಾಶಿಯವರಿಗೆ ಒಳಗಡೆ ಏನೆಲ್ಲ ಶೇಖರಣೆ ಮಾಡಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದ್ರ ಜೊತೆಗೆ ಅವ್ರು ಯಾರನ್ನ ಸ್ನೇಹಿತರಾಗಿ ತಗೊಂಡಿರ್ತಾರಲ್ಲ, ಅವರ ಬಂಧುಗಳಿರ್ಬೋದು, ಸ್ನೇಹಿತರಾಗಿರ್ಬೋದು ಅಥವಾ ಆತ್ಮೀಯರಾಗಿರ್ಬೋದು, ಇವರಿಗೆ ತನ್ನ ಒಳಗಡೆ ಶೇಖರಣೆ ಮಾಡಿಟ್ಟಿದ್ದನ್ನ ಮಾತ್ರ ಗೌಪ್ಯವಾಗಿ ಹೇಳುವಂತಹ ಒಂದು ರಾಶಿ. ಆದ್ರೆ ಎಲ್ಲೋ ಒಂದ್ ಕಡೆ ಕುಂಭ ರಾಶಿಯವರಿಗೆ ಕಳೆದ ವರ್ಷಗಳಿಂದ ನಾವು ಯಾರು ನಂಬಿದೀನೋ ಅವರೇ ನನಗೆ ಮೋಸ ಮಾಡ್ತಾರಲ್ಲಪ್ಪ. ಯಾರನ್ನ ನಂಬೋದು, ಏನ ಮಾಡೋದು? ಯಾಕೆಂದ್ರೆ ನಂಬಿದವರೇ ನಿಮಗೆ ಕುತ್ತಿಗೆ ಕುಯ್ತಾ ಇದ್ದಾರೆ. ಸೊ ದುಶ್ಮನ್ ಕಾಹ ಅಂದ್ರೆ ಬಗಲ್ ಮೇ ತರ. ಹಾಗಾಗಿ ಏನಾಗ್ತಿದೆ, ಕುಂಭರಾಶಿಗೆ ಯಾರನ್ನೂ ನಂಬಕ್ಕಾಗ್ತಾ ಇಲ್ಲ. ಯಾರನ್ನ ನಂಬ್ಲಿ, ಯಾರನ್ನ ಬಿಡ್ಲಿ, ಅಥವಾ ಯಾರನ್ನ ಬಿಟ್ಟು ಮುಂದೋಗ್ಬೇಕು ಅನ್ನೋದನ್ನ ತುಂಬಾ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಕಳೆದ ವರ್ಷಗಳಿಂದ ಕಳಿತಾನೆ ಇದ್ದಾರೆ. ಯಾಕೆಂದ್ರೆ ತನ್ನ ಸ್ವಂತ ಮನೆ ಆದ್ರೂ ಕುಂಭ ರಾಶಿಯವರಿಗೆ ಕೆಲವೆಲ್ಲ ಏನಾಗ್ತಿತ್ತು ಅಂದ್ರೆ, ಎರಡನೇ ಮನೆಯಲ್ಲಿ ರಾಹು ಕುಳಿತಿದ್ರಿಂದ ಕುಟುಂಬದಲ್ಲಿ ಬಹಳ ಒಂದು ಕಲಹಗಳು, ಘರ್ಷಣೆಗಳು ಆಗ್ತಾನೆ ಇತ್ತು. ನಾನು ಆಗ್ಲೇ ಹೇಳಿದೆ, ಯಾವಾಗ್ಲೂ ಎರಡನೇ ಮನೆ ರಾಹು ಇದ್ದಾಗ ಏನಾಗುತ್ತೆ, ತುಂಬಾ ಡಿಸ್ಟರ್ಬೆನ್ಸ್ ಕೊಡ್ತಾನೆ. ಗೊತ್ತಿಲ್ಲದೆ ಇರೋದು ನಮ್ಮ ಹತ್ರ ಹಣನ ದೋಷುವಂತ ಪ್ರಯತ್ನ ಮಾಡ್ತಾರೆ, ಅಥವಾ ಕೊಟ್ಟು ಕಳ್ಕೊಳ್ಳುವಂತ ಪರಿಸ್ಥಿತಿ ಮಾಡ್ತೀವಿ. ಯಾರಿಗೋ ಅಯ್ಯೋ ಅಂದ್ಬಿಡ್ತೀವಿ. ಅಯ್ಯೋ ಅಂದಿದ್ದ ದಿವಸ ತಗೊಂಡೋಗ್ಬಿಡ್ತಾರೆ. ಆಮೇಲೆ ಒಂಥರ ಗತ್ತು ಗಾಂಭೀರ್ಯದಲ್ಲಿ ನಡ್ಕೊಳ್ತಾರೆ. ಏನೋ ಕೊಟ್ಟಿದ್ಯಾ, ಇಸ್ಕೋ ಅಂತಾರೆ. ಏನಪ್ಪಾ ಇಷ್ಟೊಂದು ಸಹಾಯ ಮಾಡಿದ್ದು ಕೈಗಳಿಗೆನೆ ಈ ರೀತಿ ನಡ್ಕೊಳ್ತಾರಲ್ಲ, ಇನ್ ಮುಂದೆ ನಾವ್ ಯಾರನ್ನೂ ನಂಬಾರ್ದು. ನೋಡಿ, ಎಷ್ಟೆಲ್ಲ ದೇವಸ್ಥಾನಗಳು ಸುತ್ತುತ್ತೀನಿ, ಆದ್ರೂ ನನಗೆ ದೇವ್ರಿಂತ ಕೆಲಸ ಮಾಡ್ತಾರಲ್ಲ, ನನಗಿಂತ ಮೋಸ ಮಾಡ್ತಾರಲ್ಲ ಅಂತ ಅನ್ಕೋತಿರೋ ವೀಕ್ಷಕರೇ, ಖಂಡಿತ ಇಲ್ಲ. ನೋಡಿ, ಅದು ನಿಮ್ಮ ತಪ್ಪು. ನೋಡಿ, ಈ ಪ್ರಪಂಚದಲ್ಲಿ ಮೋಸ ಅನ್ನೋದೇ ಇಲ್ಲ. ಮೋಸ ಇದೆ ಅಂದ್ರೆ ನಮಗ್ ನಾವೇ ಸ್ವಯಂಕೃತವಾಗಿ ಮಾಡ್ಕೊಳ್ಳುವಂತ ಒಂದು ಅಪರಾಧಗಳು. ಯಾಕೆಂದ್ರೆ ನಮ್ಮ ತಲೆಗೆ ಯೋಚನಾ ಶಕ್ತಿ ಕೊಟ್ಟಿದ್ದಾನಲ್ವಾ ದೇವರು, ನಾವ್ ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡ್ಬಾರ್ದು, ಯಾವ್ದನ್ನ ಮಾಡಿದ್ರೆ ಒಳ್ಳೇದು. ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಪ್ಪ, ನನ್ನ ಒಂದು ಪತ್ನಿಯನ್ನ ಕೇಳುವಂಥದ್ದು, ಅಥವಾ ನನ್ನ ಗೆಳತಿಯನ್ನ ಕೇಳುವಂಥದ್ದು, ಸ್ನೇಹಿತನ ಕೇಳುವಂಥದ್ದು, ಈ ತರ ನಾವು ಡಿಸ್ಕಷನ್ನೇ ಮಾಡಲ್ಲ. ತಪ್ಪು ಮಾಡ್ಬಿಡ್ತೀವಿ, ಆಮೇಲೆ ಪಶ್ಚಾತ್ತಾಪ ಅನುಭವಿಸ್ತೀವಿ. ಅದಕ್ಕೆ ಮೋಸ ಮಾಡೋರು ನಮ್ ಜೊತೆ ಬರ್ತಾರೆ, ಅಥವಾ ಮೋಸ ಮಾಡಿದವರಿಗೆ ನಾವೇ ಅವಕಾಶ ಮಾಡ್ಕೊಟ್ಟಿದೀವಿ ಅಂತ ಅರ್ಥ ಅಲ್ಲಿಗೆ ಅಲ್ವಾ. ಸೊ ನಾನು ಮೋಸ ಮಾಡೋದ್ರಪ್ಪ, ಅವ್ರು ನಂಬಿಟ್ಟೆ. ನಂಬೋದಕ್ಕಿಂತ ಮುಂಚೆ ನಾವು ಅವ್ರನ್ನ ನಂಬೋದಾ, ಕೊಡ್ಬೋದಾ, ನಾವು ಮುಂದರ್ಸ್ಬೋದಾ ಅವ್ರ ಜೊತೆ ಸ್ನೇಹಿತನ, ಅಥವಾ ಆ ಸ್ನೇಹಿತ ನನ್ ಮುಂದೆ ಕರ್ಕೊಂಡು ಹೋಗ್ಬೋದಾ, ಈ ಹೆಂಡತಿನ ನಂಬೋದಾ, ಈ ಗಂಡನನ್ನ ನಂಬೋದಾ? ಈ ತರ ಎಲ್ಲ ನಮಗೆ ಗೊತ್ತಿಲ್ಲದೇನೋ ನಡ್ಕೊಂಬಿಟ್ಟಾದ್ಮೇಲೆ ಅವ್ನು ನನಗೆ ಮೋಸ ಮಾಡ್ದ, ಗಂಡ ನಂಗೆ ಮೋಸ ಮಾಡ್ದ, ಹೆಂಡತಿ ನಂಗೆ ಮೋಸ ಮಾಡಿದ್ಲು, ಆ ಸ್ನೇಹಿತ ನಂಗೆ ಮೋಸ ಮಾಡ್ದ, ನನ್ನ ಸಂಬಂಧಿಕರು ನಂಗೆ ಮೋಸ ಮಾಡಿದ್ರು. ಇಲ್ಲ ವೀಕ್ಷಕರೇ, ನಾವು ಯಾವುದೇ ಮೋಸ ಹೋಗಕ್ಕಿಂತ ಮುಂಚೆ ಸರಿ ತಪ್ಪುಗಳನ್ನ 10 ಅಲ್ಲ 20 ಸಾರಿ ಯೋಚನೆ ಮಾಡಿ ಕೈ ಹಾಕಿದ್ರೆ ಖಂಡಿತ ನಾವು ಮೋಸ ಹೋಗಲ್ಲ. ಅದೇ ರೀತಿ ನೋಡಿ, ಧರ್ಮರಾಯ ಕೂಡ ರಾಜ್ಯವನ್ನ ಪಣಹಿಟ್ಟು ಹಾಡ್ತಾನೆ, ಅಲ್ಲಿ ಕಳ್ಕೊಳ್ತಾನೆ. ಅವನೊಂದ್ಸರಿ ಯೋಚನೆ ಮಾಡಿದ್ನ? ಖಂಡಿತ ಇಲ್ಲ. ಕೃಷ್ಣನ ಕೇಳದ್ನ, ಅಥವಾ ದ್ರೋಣಾಚಾರ್ಯನ ಕೇಳದ್ನ, ಭೀಷ್ಮನ ಕೇಳಿದ್ರ? ಕೇಳಲಿಲ್ಲ. ಯಾಕೆ ಹೇಳಿ? ಡಿಸ್ಕಷನ್ ಮಾಡಿದ್ರೆ ಅಲ್ಲಿ ನನ್ನ ಹತ್ರ ಇಷ್ಟಿದೆಯಪ್ಪ, ನಾನು ಇಡ್ಲಾ ಬೇಡವಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ ಅವ್ರ ರಾಜ್ಯವನ್ನ ಕಳ್ಕೊಳ್ತಾ ಇರ್ಲಿಲ್ಲ, ತನ್ನ ಮರ್ಯಾದೆಯನ್ನು ಕಳ್ಕೊಳ್ತಿರ್ಲಿಲ್ಲ ಅಲ್ವಾ. ನಾವಾಗೆ ಬಿಟ್ಕೊಟ್ಟಾಗ ಮಾತ್ರ, ಅಂದ್ರೆ ನಮ್ಮೊಳಗಡೆ ನಾವು ಅವ್ರನ್ನ ಕರ್ಕೊಂಡಾಗ ಮಾತ್ರ ಅವ್ರು ಮೋಸ ಮಾಡ್ತಾರೆ. ನಾವ್ ಯಾವಾಗ್ಲೂ ಅದಕ್ಕೆ ಮೋಸ ಮಾಡೋದಕ್ಕಿಂತ ಮುಂಚೆ ನಾವು ಹಲವು ಡಿಸ್ಕಷನ್ಗಳನ್ನ ಮಾಡ್ಬಿಟ್ರೆ ಜೊತೆಯವ್ರ ಜೊತೆ, ಆಗ ಕೆಲವು ನೋಡಿ, ಕೊಡ್ಬೇಡ ಕಣೋ ಅವ್ನ ದುಡ್ಡು, ಕೊಡ್ಬೇಡ ಕಣಮ್ಮ ಆ ದುಡ್ಡು ಅಂತ ಹೇಳ್ತಾರೆ. ಅದಕ್ಕೆ ಕೊಟ್ಬಿಟ್ಟಿರ್ತೀವಿ, ಕೊಟ್ಟು ತಗ್ಲಾಕೊಂಡಿರ್ತೀವಿ. ಹಾಗೇನ್ ಅನ್ಸುತ್ತೆ ಹೇಳಿ? ಎಲ್ಲೋ ಮನೆಯವ್ರ ಮಾತು ಕೇಳ್ಬೇಕಿತ್ತಪ್ಪ, ಇಲ್ಲಪ್ಪ ನನ್ನ ಹೆಂಡತಿ ಹೇಳಿದ್ಲು ಕೇಳ್ಬೇಕಿತ್ತು, ಅಯ್ಯೋ ನನ್ನ ಗಂಡ ಕೇಳಲಿಲ್ಲ, ನನಗೆ ಮೋಸ ಮಾಡ್ಬಿಟ್ಲು ಅಂತೀವಿ ಅಲ್ವಾ. ಗೊತ್ತಿದ್ದು ಕೂಡ ನಾವು ತಪ್ಪು ಮಾಡ್ಕೊಳ್ತೀವಿ ಅಂದ್ರೆ ಅಲ್ಲಿಗೆ ಮೋಸ ಮಾಡೋದಿಲ್ಲ, ನಾವೇ ಮೋಸ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಸೊ ಹಾಗೇನೆ ಯಾವುದೇ ಒಂದು ವಿಚಾರಕ್ಕೆ ಆಲ್ರೆಡಿ ಮೋಸ ಹೋಗಿದ್ದೀರಿ ಅನ್ಕೊಳ್ಳಿ, ಖಂಡಿತ ಈ ವರ್ಷ ಅದು ಇಲ್ಲ, ನಿಮ್ಗೆ ವಾಪಸ್ ಬರುವಂತಹ ಒಂದು ರಾಶಿ ಕುಂಭರಾಶಿಯರಿಗಾಗಿದೆ. ಯಾಕೆ ಅಂತ ಅಂದ್ರೆ, ತನ್ನ ಧನಸನಾಧಿಪತಿ ಆದಂತಹ, ಕುಟುಂಬದ ಮನೆಯ ಅಧಿಪತಿ ಆದಂತಹ ಗುರು ಪಂಚಮುಖಿ ಇದ್ದಾನೆ, ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ. ಈಯಿಂದ ನಿಮ್ಗೆ ಏನ್ ಕಳ್ದಿದ್ನಲ್ಲ ವೀಕ್ಷಕರೇ, ಕೊಟ್ಟಿದ್ದ ಹಣ ಇರ್ಬೋದು, ನಿಮಗೆ ಮೋಸ ಮಾಡಿದಿರ್ಬೋದು, ಕೋರ್ಟು ಕಚೇರಿಯಲ್ಲಿ ಇರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತಾಗ ಏನಾಗುತ್ತೆ, ನಿಮಗೆ ಗುರುವಿನ ಒಂದು ಅದೃಷ್ಟ ಇರ್ಬೋದು, ಅಥವಾ ಗುರುವಿನ ಒಂದು ಆಶೀರ್ವಾದ ಇರ್ಬೋದು, ನಿಮಗೆಲ್ಲ ಬಂದು ಕೈ ಸೇರುವಂತಹ ಒಂದು ರಾಶಿ ಕುಂಭರಾಶಿಯವರಿಗಾಗಿರುತ್ತೆ. ನೋಡಿ, ಯಾವಾಗ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಇರ್ತಾನೋ, ನೀವು ಎಷ್ಟೋ ಜನ್ಮಗಳಿಂದ ಮಾಡಿರುವಂತಹ ಪುಣ್ಯ,
ಅದು ನಾವು ಬರ್ತ್ ಎಲ್ಲ ಇಟ್ಕೊಂಡಾರು ಬರ್ಬೋದು ಅಥವಾ ಗೋಚಾರದಲ್ಲಾರು ಬರ್ಬೋದು. 5ನೇ ಮನೆಗೆ ಗುರು ಬಂದಾಗ ನಿಮ್ಮ ಏನೇ ಕಷ್ಟ ಕಾರ್ಯಗಳು ಇಂದಿನ ಒಂದು ದಿನಗಳಲ್ಲಿ ಇದ್ರೆ ಅದನ್ನೆಲ್ಲ ತೊಳೆದು ಗುಡಿಸಿ ಗುಣಾಂತರ ಮಾಡಿ ನೀಟಾಗಿ ಅದನ್ನ ರಂಗೋಲೆ ಬಿಡ್ತಾನೆ. ಅಂದ್ರೆ ಅವ್ನಿಗೆ ಹೆಂಗ್ ಬೇಕೋ ಅವ್ನಿಗೆ ಚಿತ್ರ ಬಿಟ್ಕೊಳ್ಳುವಂಥದ್ದು, ನಮ್ಗೆ ಹೆಂಗ್ ಬೇಕೋ ಮನೆ ರಂಗೋಲೆ ಹಾಕೊಳ್ಳುವಂತಹ ಕೆಲಸವನ್ನ ಗುರು ಮಾಡ್ತಾನೆ. ಅಂದ್ರೆ ಹಿಂದೆ ಮಾಡಿದಂತಹ ಪಾಪ ಕಾರ್ಯಗಳೇನಿದೆ, ಹಿಂದೆ ಮಾಡಿದಂತಹ ಒಂದು ಅಭ್ಯಾಸಗಳೇನಿತ್ತು, ನಮ್ದು ಕೆಟ್ಟ ಅಭ್ಯಾಸಗಳೇನಿತ್ತು, ಅಥವಾ ಹಿಂದೆ ನಾವೇನ್ ಮೋಸ ಹೋಗಿದ್ವೋ, ಅಥವಾ ಹಿಂದೆ ನಾವೇನೆಲ್ಲ ಕಳ್ಕೊಂಡಿದ್ವಲ್ಲ, ಅದನ್ನೆಲ್ಲ ಪಡೆದುಕೊಳ್ಳುವಂತಹ ಒಂದು ರಾಶಿ ಕುಂಭರಾಶಿಗಿದೆ. ಯಾಕೆಂದ್ರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಕುಳಿತಿರೋದ್ರಿಂದ. ಹಾಗೆ 2ನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಬೇಜಾರ್ ಮಾಡ್ಕೊಂಬೇಡಿ ವೀಕ್ಷಕರೇ. ಯಾಕಂದ್ರೆ ಗುರುವಿನ ಮನೆಯಲ್ಲಿ ಶನಿ ಕುಳಿತಿರೋದ್ರಿಂದ ನಿಮ್ಗೇನ್ ಅಂತ ತುಂಬಾ ಡಿಸ್ಟರ್ಬೆಂಟ್ ಮಾಡಲ್ಲ. ಶನಿ ಒಳ್ಳೇದನ್ನೇ ಕೊಡ್ತಾನೆ. ಅದು ನಿಧಾನ ಕೊಟ್ಟರು ಕೂಡ ಶಾಶ್ವತವಾಗಿ ನಿಮ್ಮನ್ನ ಅದನ್ನ ಉಳಿಸ್ಕೊಡ್ತಾನೆ. ಜೊತೆಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅಲ್ಲಿ ಅಂದ್ರೆ ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಭೂಮಿ ಕಾರ್ಯ ಇರ್ಬೋದು, ಅಥವಾ ನಿಮ್ದು ರಿಯಲ್ ಎಸ್ಟೇಟ್ ಇರ್ಬೋದು, ಅಥವಾ ಮನೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇಂಥದನ್ನೆಲ್ಲ ಬಹಳ ಚೆನ್ನಾಗಿ ಲಾಭಾಂಶಗಳನ್ನ ತಂದು ಕೊಟ್ಟೋಗ್ತಾನೆ. ಖಂಡಿತ ಒಳ್ಳೆಯ ಫಲಗಳನ್ನ ಈ ಒಂದು ಕುಂಭ ರಾಶಿಯವರು ನೋಡ್ತಾ ಹೋಗ್ತೀರಿ. ಆದ್ರೆ ಎಲ್ಲೋ ಒಂದು ಕಡೆ ರಾಹು ರಾಶಿಯ ಮೇಲೆ ಇರೋದ್ರಿಂದ ಅವನೊಬ್ಬನೇ ಒಂಚೂರು ಡಿಸ್ಟರ್ಬ್ ಮಾಡ್ತಾನೆ ನಿಮ್ಗೆ. ಯಾಕೆಂದ್ರೆ ರಾಶಿಯ ಮೇಲೆ ರಾಹು ಹಿಡಿದಾಗ ಏನಾಗುತ್ತೆ ನೋಡಿ, ಶನಿಗಿಂತ ಹೆಚ್ಚಾಗಿ ರಾಹು ವೆರಿ ಡೇಂಜರಸ್ ಅಂತ ನಿಮ್ಗೆ ಹೇಳ್ದೆ. ಯಾಕೆಂದ್ರೆ ರಾಹು ಕೇತುಗಳು ಹೇಗೆ ಅಂತ ಅಂದ್ರೆ ಒಂದು ಹೀರೋನು ಮಾಡ್ತಾನೆ, ಹೀರೋನ 0 ಆಗು ಮಾಡ್ತಾನೆ. ಯಾವಾಗ ಹೀರೋನ 0 ಮಾಡೋ ಶಕ್ತಿ ಇದೆ, 0ನ ಹೀರೋ ಮಾಡೋ ಶಕ್ತಿ ಇದೆ ಅಂದ್ರೆ ಅದು ರಾಹು ಕೇತುಗಳಿಗೆ ಮಾತ್ರ. ನೋಡಿ, ಯಾವಾಗ್ಲೂ ರಾಹು ಹೇಗೆ ಅಂತ ಅಂದ್ರೆ ಟ್ರಾನ್ಸಾಕ್ಷನ್ ಬ್ಯಾಕ್ ಅಲ್ಲಿ ಹೋಗ್ತಾನೆ, ಅವನು ಬ್ಯಾಕ್ ಅಲ್ಲಿ ಕರ್ಕೊಂಡು ನಡ್ಕೊಂಡು ಹೋಗೋದು. ಸೊ ಅವ್ನು ರಿವರ್ಸ್ ಮೈಂಡ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ನು ಏನೇನೆಲ್ಲ ಕೊಡ್ಬೇಕು ಅನ್ನೋದನ್ನ ಲೆಕ್ಕಾಚಾರ ಮಾಡ್ತಾ ಹೋಗ್ತಾನೆ. ಹಂಗಾಗಿ ಈ ಒಂದು ದಿವಾಳಿಯಲ್ಲಿರೋನ ದಿವಾನರಾಗೂ ಮಾಡ್ತಾನೆ, ದಿವಾನಲ್ಲಿರೋನ ದಿವಾಳಿಯಾಗಿ ಮಾಡುವಂತಹ ಶಕ್ತಿ ಈ ರಾಹು ಕೇತುಗಳಿಗಿದೆ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಜನ್ಮ ರಾಶಿಗೆ ರಾಹು ಬಂದಿರೋದ್ರಿಂದ ನಿಮ್ಮ ಮಾತುಗಳು ಕಹಿ ಆಗ್ಬೋದು, ಎಲ್ಲೋ ಒಂದ್ ಕಡೆ ನಿಮ್ಮ ಮಾತು ಕಠಿಣವಾಗ್ಬೋದು. ಇಷ್ಟು ದಿವಸ ಏನೋ ರಫ್ ಆಗಿ ಮಾತಾಡ್ತಿರ್ಲಿಲ್ಲಪ್ಪ, ಇವಾಗ ಮಾತಾಡ್ಲೇಬೇಕು ಅನ್ನಿಸ್ಬಿಟ್ಟಿದೆ. ಆಗ ರಫ್ ಮಾತುಗಳೇನಾಗುತ್ತೆ, ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಿರ್ಬೋದು, ಸ್ನೇಹಿತರಿರ್ಬೋದು, ಇವರೆಲ್ಲ ನಿಮ್ಗೆ ಬೇಸರವನ್ನ ತಂದು ಕೊಟ್ಬಿಡುತ್ತೆ. ಹಂಗಾಗಿ ಮಾತಲ್ಲಿ ಸ್ವಲ್ಪ ಕಡಿವಾಣ ಹಾಕೊಳ್ಳಿ. ಅಲ್ಲೆಲ್ಲೋ ಒಂದ್ ಕಡೆ ಖಾರವಾದ ಮಾತುಗಳು ಬೇಡ, ಸಡನ್ಲಿ ಎಕ್ಸ್ಪ್ರೆಷನ್ ಮಾಡಬೇಡಿ, ಕೋಪದ ಮಾತುಗಳು ಆಡಬೇಡಿ, ತಾಳ್ಮೆ ಇರ್ಲಿ. ಎಷ್ಟು ತಾಳ್ಮೆ ಆಗಿರ್ತಿರೋ ಕುಂಭರಾಶಿಯವರು ಅಷ್ಟು ಮಟ್ಟಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಿರುವಂತಹ ಗುರು ನಿಮ್ಗೆ ಖಂಡಿತ ಶುಭ ಫಲಗಳನ್ನ ತರ್ತಾನೆ. ಪಂಚಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಮಕ್ಕಳು ವಿದೇಶಕ್ಕೆ ಹೋಗ್ತಾರೆ, ಮಕ್ಕಳ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಾಗತ್ತೆ, ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತೆ, ಧರ್ಮ ಕಾರ್ಯಗಳು ತುಂಬಾ ಚೆನ್ನಾಗಿ ನಡೆದು ಹಿಂದೆ ನೀವೇನೆಲ್ಲ ಮಾಡಿದಂತಹ ಒಂದು ಪಾಪ ಕರ್ಮಗಳು ಏನಿದೆ ಅದನ್ನೆಲ್ಲ ಪರಿಹಾರ ಮಾಡಿ ಪುಣ್ಯವನ್ನು ಹೆಚ್ಚಿಸುವಂತಹ ಒಂದು ರಾಶಿ ಈ ಕುಂಭ ರಾಶಿಗೆ ಇರೋದ್ರಿಂದ ಈ ಒಂದು ಗುರುವಿನ ಆಶೀರ್ವಾದನ ಪಡೀರಿ ಅಂತ ಹೇಳಿ ಈ ಒಂದು ಕುಂಭರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮುಗಿಸ್ತೀನಿ. ವೀಕ್ಷಕರೇ, ಕುಂಭರಾಶಿಯವರ ಯುಗಾದಿ ಸಂವತ್ಸರದ ಫಲಾನುಫಲ ಹೇಗಿತ್ತು ಅಂತ, ಹಾಗೂ ಮುಂದಿನ ರಾಶಿ ಮೀನ ರಾಶಿ ಅಂದ್ರೆ ಕೊನೆಯ ರಾಶಿಯ ಫಲಾನುಫಲ ಹೇಗಿದೆ ಅಂತ